ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿ. ಗೋಕಾಕ್ ತಾಲೂಕಿನ ಕೌಸಲಗಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಿನ್ನೆ ದಿನ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದರು. ದಿವಂಗತ ಶ್ರೀಮತಿ ಸುರೇಖಾ ಮುರುಗೋಡ್ ಇವರ ಸ್ಮರಣಾರ್ಥವಾಗಿ ಅವರ ಪತಿಯವರಾದ ಶ್ರೀ ಅಶೋಕ್ ಮುರುಗೋಡ್ ಹಾಗೂ ಮಗನಾದ ಅಮರ್ ಮುರುಗೋಡ್ ಹಾಗೂ ಸೊಸೆ ಪವಿತ್ರಾ ಮುರುಗೋಡ್ ಮತ್ತು ಮುರುಗೋಡ್ ಆಸ್ಪತ್ರೆ ಗೋಕಾಕ್ ಗ್ರಾಮ ಪಂಚಾಯತ್ ಕೌಸಲಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಯಲ್ಲವ್ವ ರಾಮಣ್ಣ ಇಟಿ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಅಂಬರೀಶ್ ವರ್ಮಾ ದೇಸಾಯಿ, ಪ್ರೌಢಶಾಲೆ ಅಧ್ಯಕ್ಷರು ಶ್ರೀ ರವಿ ಪರುಶೆಟ್ಟಿ ಹಾಗೂ ಜ್ಞಾನ ಗಂಗೋತ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಿವಾನಂದ್ ಲೋಕಣ್ಣವರ್ ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಈಗಿನ ಡಾಕ್ಟರ್ಗಳು ಪೇಷಂಟ್ಗೆ ಮಾಡುವ ಬಿಲ್ಲಿನ ಬಗ್ಗೆ ಬಹಳ ಕಳವಳ ವ್ಯಕ್ತಪಡಿಸಿದರು. ಇದರ ಜೊತೆ ನನ್ನ ಸವಿ ನೆನಪಿಗಾಗಿ ಒಂದು ಸರ್ವಿಸ್ ಕೊಡುವುದಾಗಿ ಭರವಸೆ ಕೊಟ್ಟರು. ಮಗನಾದ ಡಾಕ್ಟರ್ ಅಮರ್ ಮುರುಗೋಡ್ ಅವರು ಯಾವ ರೋಗಿಗೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಸಾರ್ವಜನಿಕರಿಗೆ ಮನದಟ್ಟವಾಗುವಂತೆ ವಿವರಿಸಿದರು. ಹಾಗೂ ಶ್ರೀಮತಿ ಡಾಕ್ಟರ್ ಯಾವತ್ತು ನಮ್ಮೊಂದಿಗೆ ಸಹಕಾರ ನೀಡುತ್ತಿರುವಂತ ಎಲ್ಲ ಗಣ್ಯರಿಗೆ ಜೊತೆಗೆ ತಮ್ಮ ಚಪ್ಪಾಳೆ ಬರುವ ಕಾಯಿಲೆಗಳ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ರಾಮಣ್ಣ ಇಟಿ, ಅಶೋಕ್ ಉದ್ದಪ್ಪನವರ್, ಶಂಕರ್ ಜೊತೆನವರ್, ಭೀಮ್ಸಿ ಉದ್ದಪ್ಪನವರ್, ಡಾಕ್ಟರ್ ಹರ್ಷ ನಲ್ವತ್ವಾಡ್, ಡಾಕ್ಟರ್ ಎಲ್ಲರ ಜೊತೆ ಬಹಳ ಪ್ರೀತಿಯಿಂದ ಮಾತಾಡಿ ಅವರಿಗೆ ನೈಸರ್ಗಿಕ ಮಾಡಿ ಪೇಷಂಟ್ ಅಂದ್ರೆ ಅವರಿಗೆ ಬಹಳ ದೈವರ ಸ್ವರೂಪವಾಗಿ ನೋಡ್ತಾ ಇರ್ತಾರೆ. ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಡಾಕ್ಟರ್ ಮುರುಗೋಡ್ ಧನ್ಯವಾದ ಸೇವೆಯನ್ನ ಮಾಡಿದ್ದಾರೆ. ಸರ್ವರು ಉಪಸ್ಥಿತರಿದ್ದರು. ಹಾಗೆ ಇವತ್ತಿನ ಈ ಮುರುಗೋಡ್ ಆಸ್ಪತ್ರೆ ವತಿಯಿಂದ ಇಲ್ಲಿ ನಿಯೋಜಿಸಿದ ಆರೋಗ್ಯ ತಪಾಸಣೆ ಶಿಬಿರದ ಹಿರಿಯರೇ, ಅಧ್ಯಕ್ಷರೇ, ಲೋಕಣ್ಣವರವರೇ, ಇಟಿ ಅವರೇ ಹಾಗೂ ಹಿರಿಯ ಊರ ನಾಗರಿಕರೇ ಹಾಗೂ ಇಲ್ಲಿ ಬಂದಂತಹ ಶಿಬಿರಾರ್ಥಿಗಳು, ಈ ಊರಿಗೆ ನನ್ನ ಸಂಬಂಧ ಏನಂತಂದ್ರೆ ನಾವು ಇಲ್ಲೇ ಸೈಡ್ ಮಮದಾಪುರದಿಂದ ಬಂದವು. ಮುರುಗೋಡ್ ಮನೆತನದಿಂದ ಸಾಕಷ್ಟು ಮನೆತನ ಅದಾವ. ನಮ್ಮ ಫಾದರು 1960 ಒಳಗೆ 40 ಒಳಗೆ ಅಲ್ಲಿ ದಾಲರಿ ಅಂಗಡಿತ್ತು. ಅದು ಮತ್ತೆ ಆಮೇಲೆ ನಾನು ನೌಕರಿಗೆ 82ರಲ್ಲಿ ಜಾಯ್ನ್ ಆದಾಗ ನಿಮ್ಮ ಊರಲ್ಲೇ ಬಂದು MA ಪಾಟೀಲ್ ಅಂತೇಳಿ ಡಾಕ್ಟ್ರ್ ಇದ್ದರು. ಇಲ್ಲೇ ಚಾರ್ಜ್ ಇತ್ತು. ಅದು ಇಲ್ಲಿಂದ ನಾನು ಚಾರ್ಜ್ ತೊಗೊಂಡು ಯಾದವಾಡಕ್ಕೆ ಜಾಯ್ನ್ ಆಯಿತು. ಯಾದವಾಡಕ್ಕೆ 87ರವರೆಗೆ ಇತ್ತು ಹೆಚ್ಚಕಟ್ಟು. ಅಲ್ಲಿವರೆಗೆ ಈ ಭಾಗದ ಎಲ್ಲ ಆಪ್ರೇಷನ್ಗಳನ್ನು ಕ್ಲೋಡ್ದಾಗ ಮಾಡ್ತಿದ್ವು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿಂದ ಬೆಟಗೇರಿ, ಮಮದಾಪುರ, ನಮ್ಮೂರಿಂದ, ನಿಮ್ಮೂರಿಂದ ಅಥವಾ ಯಾದವಾಡ ಪೇಷಂಟ್ ಎಲ್ಲ ಆ ಕಡೆ ಹೊಳಿದಂಡು ಊರು ಲೋಡದಲ್ಲೇ ಆಪರೇಷನ್ ಮಾಡ್ತಿದ್ದು 87ರವರೆಗೆ. ಆ ನಂತರ ನಾನು ನೌಕರಿ ಜಾಯ್ನ್ ಆಯಿತು 87ರಿಂದ 91ರವರೆಗೆ ಗೋಕಾಕದಲ್ಲಿದ್ದೆ. ಆ ನಂತರ ನಾ ಈ ಜಿಲ್ಲೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ 2007 11 ಆಮೇಲೆ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ 11-12ರಲ್ಲಿದ್ದೆ. ಹೋದ್ವಾರ ನಾವು ಬಂದು ಸರ್ಜಿ ಮತ್ತು ಬೇಕಾದಾಗ ಆಯಿತು ಎಲ್ಲ ಸಹಕಾರ ಮಾಡ್ತೀವಿ ಅಂತೇಳಿ ಹೇಳಿದ ಮೇಲೆ ಒಳ್ಳೆ ಸಹಕಾರದಿಂದ ನಾವು ಇವತ್ತು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಒಂದು ಕಾರಣ ಅಂದರೆ ತಾಯಿಯವರ ನೆನಪಿಗೋಸ್ಕರ ಇವತ್ತು ನಾವು ಇಲ್ಲಿ ಫ್ರೀ ಉಚಿತ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಟೀಮ್ ವರ್ಕ್ ಆಗಿ ವರ್ಕ್ ಮಾಡಿದ್ದೀವಿ. ಏನಿದೆ ಉದ್ದೇಶ ಅಂದರೆ ಇವತ್ತು ನಾವು ಈ ಕ್ಯಾಂಪಿಗೆ ಒಂದು ನಮ್ಮ ತಾಯಿಯವರ ಸವಿನೆಗೋಸ್ಕರ ಹಾಗೂ ಮತ್ತು 10 ವರ್ಷ ನರ್ಸಿಂಗ್ ಹೋಮ್ ಚಾಲೂ ಮಾಡಿ ನಾವು ಈ ವರ್ಷಕ್ಕೆ 10 ವರ್ಷ ಕಂಪ್ಲೀಟ್ ಆಗಿದೆ. ಅದರ ಉದ್ದೇಶವಾಗಿ ನಾವು ಒಂದು ಎಲ್ಲ ಚಿಕ್ಕ ಮಕ್ಕಳಿಗೆ ಇಲ್ಲಿಯೂ ಉಚಿತವಾಗಿ ಟ್ರೀಟ್ಮೆಂಟ್ ನಮ್ಮ ನರ್ಸಿಂಗ್ ಹೋಮ್ದಲ್ಲಿ ಈ ಒಂದು ತಿಂಗಳು ಜನವರಿ 1ನೇ ತಾರೀಕು ಜನವರಿ 30ರವರೆಗೂ ಚಿಕ್ಕ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು ಉಚಿತವಾಗಿ OPD ಸರ್ವಿಸ್ ಕೊಡ್ತಾ ಇದ್ದೀವಿ. ಅದೇ ಥರ ಏನಾದ್ರು ಗಾಡಿ ತಪಾಸಣೆ ಮಾಡಿದ್ರೆ ಅದರಲ್ಲಿ ನಾವು 50% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಇದು ಒಂದು ತಾಯಿಯ ಸವಿನೆಯನ್ನು ತೋರಿಸ್ತಾರೆ. ಅವರ ಸರ್ವಿಸನ್ನ ನಾವು ನಮ್ಮ ಹಾಸ್ಪಿಟಲ್ ವತಿಯಿಂದ
ಕೌಸಲ್ಗಿ ಅಂತ ಇಡೀ ಗೋಕಾಕ್ ತಾಲೂಕಿನ ಎಲ್ಲ ಜನತೆಗೂ ನಾವು ಇದನ್ನ ಒಂದು ನೆನಪಿಗೋಸ್ಕರ ಮಾಡ್ತಾ ಇದ್ದೇವೆ. ಹಾಗೆ ನಾವು ಇವತ್ತು ನಾವು ಕ್ಯಾಂಪ್ ಮಾಡೋ ಉದ್ದೇಶ ಅಂದರೆ ಒಂದು ಸ್ವಲ್ಪ ಕಂಡೀಷನ್ಸ್ಗಳು ಜನರಿಗೆ ನಾವು ಅಲ್ಲೇ ಬರೋಕ್ಕಿಂತ ಇದೇ ಒಂದು ಅವರಿಗೆ ಸ್ವಲ್ಪ ತಿಳುವಳಿಕೆ ಅವ್ರಿಗೂ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗಲಿ ಅಂತ ನಾವು ಜನರಲ್ ಆಗಿ ಪೇಷಂಟ್ಸು ನಾವು ಶಸ್ತ್ರಚಿಕಿತ್ಸೆ ಅಂತ ಇರುತ್ತಲ್ಲ ಅದರಲ್ಲಿ ಏನೇನು ಭಾಳ ಜನ ಹೊಟ್ಟೆ ನೋವು ಭಾಳ ಡಿಸ್ಕಸ್ ಒಂದೊಂದ್ಸಲ ಅದು ಭಾಳ ಸೀರಿಯಸ್ ಆಗ್ತದೆ. ಹೊಟ್ಟೆ ನೋವಿನಲ್ಲಿ ಭಾಳ ವಿಧವಾದ ಕಾರಣಗಳಿರ್ತಾವೆ. ಚಿಕ್ಕ ಮಕ್ಕಳಲ್ಲಿ ನಾವು ಹಸ್ಬೆಂಡಿಗೆ ಬಾಗಿರ್ತೇವೆ ಅಥವಾ ಕಳ್ಳಿಗೆ ನಂಬಿದ್ದಾಗ ಭಾಳ ಜನಕ್ಕೆ ಹೊಟ್ಟೆ ನೋವು ಬರ್ತದೆ. ಯಾವ ಥರ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು, ಏನು ಯಾವ ಥರ ನಾವು ಅದಕ್ಕೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಿಸ್ಬೇಕು ಅನ್ನೋದು ಅದನ್ನು ನಾವೆಲ್ಲ ಒಂದು ಯಾವ ಪೇಷಂಟ್ ವಿವರಣೆ ಮಾಡ್ತೀವಿ. ಅದೇ ಥರ ಮೇನ್ ಆಗಿ ಎಮರ್ಜೆನ್ಸಿ ಕಂಡೀಷನ್ಸ್ ಅಂತ ಇರ್ತಾವೆ. ಮತ್ತು ಅದು ಭಾಳ ಹೊಟ್ಟೆನ ನಾವು 9 ಭಾಗವಾಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ ಎಮರ್ಜೆನ್ಸಿ ಕಂಡೀಷನ್ಸ್ ಇರ್ತವೆ, ಅಥವಾ ಅದು ಭಾಳ ಸೀರಿಯಸ್ ಕಂಡೀಷನ್, ಭಾಳ ಡಿಸ್ಕಸ್ ಮಾಡ್ತಾರೆ. 24 ನಾವು ನೆನಪಿನಲ್ಲಿ ಈ ಕ್ಯಾಂಪ್ ಅನ್ನ ಮಾಡ್ತಿದ್ದೇವೆ. ಅದಕ್ಕೆ ಅನುಕೂಲ ಮಾಡಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಡಾಕ್ಟರ್ ಪ್ರಮಿತಾ ಚಂದ್ರ ಮುರ್ಗೋಳ್, ಚಿಕ್ಕ ಮಕ್ಕಳ ತಗ್ಗೆ ಮತ್ತು ನವಜಾತ ಶಿಶು ತಗ್ಗೆ, ಗೋಕಾಕ್ನ ಮುರ್ಗೋಡ್ ಆಸ್ಪತ್ರೆಯಲ್ಲಿ ನನ್ನ ಸೇವೆಯನ್ನು ಸಲ್ಲಿಸುತ್ತೇನೆ. ಇವತ್ತು ನಾನು ಮಕ್ಕಳ ಬಗ್ಗೆ ಸ್ವಲ್ಪ ಸಾಮಾನ್ಯವಾದ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಸರಳವಾಗಿ ಮಾಹಿತಿಯನ್ನು ಹೇಳಲು ಇಷ್ಟಪಡ್ತೇನೆ. ಮನೆಯಲ್ಲೇ ನೀವು ಯಾವ ಕಾಯಿಲೆಗಳನ್ನ ಮ್ಯಾನೇಜ್ ಮಾಡ್ಬೋದು ಮತ್ತು ಯಾವ ಕಾಯಿಲೆಗಳನ್ನ ಆಸ್ಪತ್ರೆಗೆ ತಕ್ಷಣ ಕರ್ಕೊಂಡು ಬರೋ ಅಗತ್ಯ ಇರುತ್ತೆ ಅದ್ರ ಬಗ್ಗೆ ಹೇಳ್ತೇನೆ. ಈಗ ಮೊದಲನೇದಾಗಿ ಜ್ವರ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಬರುತ್ತೆ. ಜ್ವರ ಅಂದ್ರೆ ನಾವು ಅನ್ಬೇಕಾದ ಏನೂ ತೊಂದರೆ ಇಲ್ಲ. ಜ್ವರ ಅಂದ್ರೆ ಯಾವುದು ದೊಡ್ಡ ರೋಗ ಅಲ್ಲ, ಅದು ದೇಹದ ಒಂದು ರಕ್ಷಣಾ ಪ್ರತಿಕ್ರಿಯೆ. ಸಾಮಾನ್ಯವಾಗಿ ಜ್ವರ ಬಂದಾಗ ಸಣ್ಣದಾಗಿ ಜ್ವರ ಇಟ್ಟು ಅಕಸ್ಮಾತ್ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ನೀರು ಕುಡಿತಿದ್ದಾರೆ, ಜ್ವರ ಇದ್ರು ಇನ್ನೊಂದು ಸ್ವಲ್ಪ ದಿವಸ ವೇಟಿಂಗ್ ಇದೆ. ಇನ್ನೂ ತಮ್ಮ ಆಪರೇಟರ್ ಬರ್ಬೇಕಾಗಿತ್ತು. ಯಾಕಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ 4 ಜನ ಡಾಕ್ಟರ್ ಬರೋಂಥ ಸೇವೆ ಇದೆ. ಅಂತ ಅದ್ರೊಳಗೆ ಏನಾದ್ರು ಸ್ವಲ್ಪ ಇರ್ತದ 3 ವರ್ಷ ಇದೇ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ನಾವು ಎಲ್ಲೇ ಹೋದ್ರೆ ದವಾಖಾನಿಗೆ ಯಾಕೆ ಇದೇ ಒಂದು ಮಾತು ಇಲ್ಲ, ದವಾಖಾನಿಗೆ ಹೋಗ್ತಂತ ಜನ ಅಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಅವ್ರಿಗೆ ಒಂದು ಎಂಟ್ರೆನ್ಸ್ ಫೀ ಪಾಸೆ 1000 ರೂಪಾಯಿ ಕೇಳ್ತಾರೆ. ಅಂತ ಒಂದು ನಿಟ್ಟಿನೊಳಗೆ ಫ್ರೀ ಸರ್ವಿಸ್ ಕೊಟ್ಟು ಅಂತಾರ. ಅದಕ್ಕೆ ಮುರುಗೋಡ್ ಸರ್ ಭಾಳ ಧನ್ಯವಾದಗಳು ಹೇಳಕ್ ಬಯಸ್ತೇನೆ. ಕಮ್ಮಿ ಅಂದ್ರು ಒಂದು ತಿಂಗಳವರೆಗೆ ಭಾಳ ಸರ್ವಿಸ್ ಕೊಟ್ಟು ಭಾಳ ಖುಷಿ ಆಯ್ತು. ಈ ನಿಟ್ಟಿನೊಳಗೆ ಸರ್ ಇನ್ನೊಂದು ಏನೋ ನಿಮ್ಮ ರಿಕ್ವೆಸ್ಟ್ ಅಂದ್ರೆ ನಾವು ಒಂದು ಏನಾದ್ರು ಬಂದು ಸಮಸ್ಯೆ ಅಂತಿರ್ತಾರೆ, ಬಂದು ಪಬ್ಲಿಕ್ ದವಾಖಾನೆ ಹೋಗಿರ್ತಾರೆ, ಸಿಕ್ಕಾಪಟ್ಟಿ ಬಿಲ್ ಮಾಡಿರ್ತಾರೆ. ಒಂದು ಭಾಳ ಸರ್ ನನ್ನ ಅನುಭವದಿಂದ ಹೇಳಕತ್ತ, ದಯವಿಟ್ಟು ನಿಮ್ಗೆ ಆ ನಿಟ್ಟಿನಾಗ ಹೇಳ್ತೇನೆ. ಒಂದು ಗೋಕಾಕ್ ಊರಾಗ ಭಾಳಷ್ಟು ಡಾಕ್ಟರ್ ಕನೆಕ್ಟ್ ಇದ್ರು ಕೂಡ ಒಂದು ಫೋನ್ ಹಚ್ಚಿರ ಹ್ಞೂ ಅಂತಾರ, ಒಳ್ಳೆ ಅದಕ್ಕೆ ನಮ್ಗೆ ಸ್ಪಂದನೆ ಕೊಡೋದು. ಇವತ್ತು 25,000 ಆಗೈತೆ ಸರ್, ಒಂದು 5,000 ಕೊಡ್ರ ಕಡಿಮೆ ಮಾಡಿದ್ರೆ ಯಾರು ಮಾಡೋದಿಲ್ಲ. ಹ್ಞೂ ಅಂತಾರ, ಮತ್ತು ಅದನ್ನ ಏನು ತಗೋತಿರ್ತಾರ. ಆದ್ರೆ ಒಂದು ನಿಮ್ಗೆ ಕೌಶಲ್ಯ ಜನತೆಗೆ ಹೇಳ್ತೇನೆ, ಅಂತ ಒಂದು ನಿಟ್ಟಿನಾಗ ಮುರುಗೋಡ್ ಸರ್ ಫ್ರೀ ಸರ್ವಿಸ್ ಕೊಡತ್ತಾರ ಸರ್. 1 ತಿಂಗಳು ಕೊಟ್ಟಿಲ್ಲ, ಭಾಳ ಖುಷಿ. ಆದ್ರೆ ಮುಂದಿನ ದಿನ ಬಂದಾಗ ಇದನ್ನ ಇನ್ನೊಂದು ತಿಂಗಳು ಹೆಚ್ಚು ಮಾಡಿ, ಅಂದ್ರೆ ನಿಮ್ಮ ತಾಯಿಯವ್ರ ನೆನಪಿಗೋಸ್ಕರ ಇಂಥ ಸರ್ವಿಸ್ ಕೊಡತ್ತೀರ, ಹೆಚ್ಚಿನ ಸೌಕರ್ಯ ಕೊಡ್ರಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾನೊಂದು 2 ಮಾತಿಗೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.